ಶಿರಾದ ಜನಪ್ರಿಯ ನಾಯಕ ಶ್ರೀ ಆರ್ ಉಗ್ರೇಶ್ ರವರ 58ನೇ ಜನ್ಮದಿನದ ಅಂಗವಾಗಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವು ಕೇವಲ ವ್ಯಕ್ತಿಯೊಬ್ಬರ ಸಂಭ್ರಮವಾಗಿರದೆ ಸಮಸ್ತ ಶಿರಾದ ಜನತೆಯ ಆರೋಗ್ಯದ ಹಬ್ಬವಾಗಿ ಮಾರ್ಪಟ್ಟಿತು. ಈ ಸುದಿನದಂದು ಸಮಾಜದ ಪ್ರತಿಯೊಂದು ವರ್ಗವನ್ನ ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸಿದ್ದು ಈ ಕಾರ್ಯಕ್ರಮದ ವಿಶೇಷತೆಯಾಗಿತ್ತು. ಈ ಶಿಬಿರವು ಕೇವಲ ಮಹಿಳೆಯರಿಗಷ್ಟೇ ಸೀಮಿತವಾಗದೆ ಪುರುಷರು, ಮಕ್ಕಳು ಹಾಗೂ ವೃದ್ಧರನ್ನೊಳಗೊಂಡಂತೆ ಪ್ರತಿಯೊಬ್ಬರಿಗೂ ಮುಕ್ತವಾಗಿತ್ತು. ಪುರುಷರು ಮತ್ತು ವಯೋವೃದ್ಧರಿಗೆ ಕಾಡುವ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ತಜ್ಞ ವೈದ್ಯರು ಸಲಹೆ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಸಾವಿರಾರು ಜನರಿಗೆ ಕಣ್ಣಿನ ಪರೀಕ್ಷೆ ನಡೆಸಿ ಅಗತ್ಯವಿದ್ದವರಿಗೆ ಉಚಿತ ಕನ್ನಡಕ ಹಾಗೂ ಶಸ್ತ್ರಚಿಕಿತ್ಸೆಯ ವ್ಯವಸ್ಥೆಯನ್ನ ಮಾಡಲಾಯಿತು. ಸ್ತ್ರೀಯರಿಗೆ ಸ್ತನ ಮತ್ತು ಗರ್ಭಕೋಶದ ಕ್ಯಾನ್ಸರ್ ತಪಾಸಣೆ ನಡೆದರೆ ಪುರುಷರಿಗೆ ಬಾಯಿಯ ಕ್ಯಾನ್ಸರ್ ಸೇರಿದಂತೆ ವಿವಿಧ ಪ್ರಮುಖ ತಪಾಸಣೆಗಳನ್ನು ಮಾಡಲಾಯಿತು. ಕಿವಿ ಕೇಳಿಸದ ವೃದ್ಧರಿಗೆ ಹಾಗೂ ಮೂಳೆ ಮತ್ತು ಕೀಲು ನೋವಿನಿಂದ ಬಳಲುತ್ತಿದ್ದವರಿಗೆ ತಜ್ಞರಿಂದ ಉಚಿತ ಚಿಕಿತ್ಸೆ ಲಭ್ಯವಾಯಿತು. ಆರೋಗ್ಯ ಶಿಬಿರದ ಜೊತೆಗೆ ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಆಶಾ ಕಾರ್ಯಕರ್ತೆಯರಿಗೆ ಬಾಗಿನ ಅರ್ಪಿಸಿ ಗೌರವಿಸಲಾಯಿತು. ಅದರಂತೆ ನಗರದ ಸ್ವಚ್ಛತಾ ರಾಯಭಾರಿಗಳಾದ ಪೌರ ಕಾರ್ಮಿಕರಿಗೆ ಹೊಸ ಬಟ್ಟೆಗಳನ್ನು ವಿತರಿಸಿ ಅವರ ಶ್ರಮವನ್ನ ಕೊಂಡಾಡಲಾಯಿತು. ಒಬ್ಬ ನಾಯಕ ತನ್ನ ಜನ್ಮದಿನವನ್ನ ಕೇಕ್ ಕತ್ತರಿಸುವುದಕ್ಕೆ ಸೀಮಿತಗೊಳಿಸದೆ ಸಾವಿರಾರು ಜನರಿಗೆ ಉಪಯುಕ್ತವಾಗುವ ಇಂತಹ ಶಿಬಿರವನ್ನ ಆಯೋಜಿಸಿದ್ದು ಮಾದರಿ ಎಂದು ಶಿಬಿರಕ್ಕೆ ಬಂದಿದ್ದ ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪುಟ್ಟ ಮಕ್ಕಳಿಗೆ ಹಿಡಿದು ವಯಸ್ಸಾದ ತಾತ ಅಜ್ಜಿಯರವರೆಗೆ ಎಲ್ಲರೂ ಉಗ್ರೇಶ್ ಅವರ ಈ ಜನಪರ ಕಾಳಜಿಗೆ ಹರಸಿದರು. ಗಾಯಕ ಶ್ರೀ ಶಿವಾರ ಉಮೇಶ್ ಅವರ ಜಾನಪದ ಗೀತೆಗಳು ನೆರೆದಿದ್ದ ಜನರಿಗೆ ಮನೋರಂಜನೆಯನ್ನ ನೀಡಿದವು. ಲಯನ್ಸ್ ಕ್ಲಬ್ ಶಿರಾದ ಪದಾಧಿಕಾರಿಗಳು ಹಾಗೂ ಉಗ್ರೇಶ್ ಅಭಿಮಾನಿ ಬಳಗದ ಸದಸ್ಯರು ಈ ಬೃಹತ್ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಇವತ್ತು ಶಿರಾ ಟೌನ್ನಲ್ಲಿ ಹಬ್ಬದ ವಾತಾವರಣ ಮಾಡಿ ಇವತ್ತು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ನಾನು ಹೇಳಬೇಕು ಅಂದ್ರೆ ನಿಜವಾಗ್ಲೂ ಇಷ್ಟೊಂದು ಅದ್ಭುತವಾಗಿ ಈ ಕಾರ್ಯಕ್ರಮ ಹೆಂಗ್ ಮಾಡಿದ್ರು ಅಂತೆಲ್ಲ ನಿಜವಾಗ್ಲೂ ನನಗಾದ್ರೂ ಅರ್ಥ ಆಗ್ತಿಲ್ಲ. ಇವತ್ತು ನನ್ನ ಅಭಿಮಾನಿ ಬಂಧುಗಳಿಗೆ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ತೇನೆ, ನೀವು 15-20 ದಿವಸದಿಂದ ನೀವೇನು ಕಷ್ಟ ತಗೊಂಡಿದ್ರು, ಏನು ಕಷ್ಟ ಬಿದ್ದಿದ್ರು, ಈ ಮನೆ ಬಿಟ್ಟು 15-20 ದಿವಸ ನೀವು ಎಲ್ಲ ಪಟ್ಟಿ ಮಾಡ್ಕೊಂಡು ನಂದಿಂತ ಕೆಲಸ ಅಂತ ಇವತ್ತು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾನು ಹುಟ್ಟುಹಬ್ಬ ಆಚರಣೆ ಮಾಡಿಸಿದ್ರ. ನಿಜವಾಗ್ಲೂ ನಾನು ಹೇಳ್ಬೇಕು ಅಂದ್ರೆ ನಾನು ಯಾವತ್ತೂ ಇವತ್ತು ನನ್ನ ಸಮಸ್ತ ನನ್ನ ತಾಲೂಕಿನ ಜನತೆ, ನನ್ನ ಅಭಿಮಾನಿ ಬಂಧುಗಳು, ನನ್ನ ಪಕ್ಷದ ಮುಖಂಡರು, ನನ್ನ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಹುಟ್ಟು ಬಂದ್ರು ಈ ಅಭಿಮಾನ, ಈ ಸಂತೋಷ ಯಾವತ್ತೂ ಸಹ ನನಗೆ ಸಿಗೋದಿಲ್ಲ. ಮತ್ತೊಮ್ಮೆ ಅವರಿಗೆ ನಾನು ಹೇಳಕ್ಕೆ, ನನ್ನ ಅಭಿಮಾನಿ ಬಂಧುಗಳಿಗೆ ಹೇಳಕ್ ಬಯಸ್ತೇನೆ. ಬಂಧುಗಳೇ,
ಇಲ್ಲ, ಇವತ್ತು ನನ್ನ ಹತ್ರ ಋಣ ತೀರಿಸ್ಬೇಕು ಅಂತ ಅವ್ರು ನನ್ನಲ್ಲಿ ಇಷ್ಟೊಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ರೂಪಿಸಿಲ್ಲ. ಅವರು ಇವತ್ತು ನನ್ನ ಗುಣ, ನನ್ನ ಒಳ್ಳೆತನ, ನನ್ನ ಬಡವರ ಜೊತೆ ಹೊಂದ್ಕೊಳೋದು, ಬಡವರ ಜೊತೆ ಸ್ಪಂದಿಸೋದು ಅವ್ರಿಗೆ ಇಷ್ಟ ಆಗಿದೆ. ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ನಿಜವಾಗ್ಲೂ ಸಹ ಆ ಅಭಿಮಾನ ನಾನು ತೀರಿಸ್ತೇನೆ, ಆ ಋಣ ತೀರಿಸ್ತೇನೆ. ನನ್ನ ಪಕ್ಷದ ಮುಖಂಡರ ಮುಖೇನ ನನ್ನ ಅಭಿಮಾನಿ ಬಂಧುಗಳಿಗೆ ನನ್ನ ಋಣ ತೀರಿಸ್ತೇನೆ ಅಂತ ಹೇಳಕ್ ಬಯಸ್ತೇನೆ. ಬಂಧುಗಳೇ, ಬಂದಂತ ರಾಜ್ಯ ಮಟ್ಟದ ಬಹಳಷ್ಟು ನಾಯಕರು ಕೂಡ ಉಗ್ರೇಶ್ ಅವರು ಶಾಸಕರಾಗಬೇಕು ಅಂತ ಹೇಳಿದ್ರು. ಬಟ್ ಸಿರಾ ಒಂದು ಕಡೆ ಜೆಡಿಎಸ್ ನ ಭದ್ರಕೋಟೆ ಆದಂತದ್ದು, ಇದನ್ನ ಯಾವುದೇ ಕಾರಣಕ್ಕೂ NDA ಮೈತ್ರಿ ಮಾಡೋದಕ್ಕೆ ಸಿರಾ ಇಲ್ಲ, ಇದೆಲ್ಲ ನಮ್ದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೋ ಹೈಕಮಾಂಡ್ ಬದ್ಧವಾಗಿ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡರು ನಾವು ಕೆಲಸ ಮಾಡ್ತೀವಿ. ಯಾವುದೇ ನಮ್ಮಲ್ಲಿ ಹೈಕಮಾಂಡೇ ನಮ್ಗೆ ಒಂದು ಇದು ಬಹಳ ಇದ್ರಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಟಿಪಿ ಮತ್ತು ಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ. ಬಟ್ ಅಂದ್ರೆ ಮುಂಬೈ, ಯಾಕಂದ್ರೆ ಸಿರಾ ಅನ್ನೋದು ಒಂದು ಜೆಡಿಎಸ್ ನ ಭದ್ರಕೋಟೆ. ಇದನ್ನ ಕಾರ್ಯಕರ್ತರು ಬಹಳ ನೀವೇ ಗಮನಿಸ್ತಾ ಇದ್ರ. ಇದು ಉಗ್ರೇಶ್ ಅಭಿಮಾನಿಗಳಿಗಿಂತ ಹೆಚ್ಚಾಗಿ ಇಲ್ಲಿ ಜೆಡಿಎಸ್ ನ ಭದ್ರಕೋಟೆ ಸಿರಾ. ನಮ್ದು ಯಾವುದೇ ಕಾರಣಕ್ಕೂ ನಮ್ದು ಹೈಕಮಾಂಡು ಏನ್ ತೀರ್ಮಾನ ತಗೊಂತಾರೋ ಅದು ಬದ್ಧವಾಗಿ ನಮ್ಗೆ ಹೈಕಮಾಂಡ್ ಯಾರು, ಸನ್ಮಾನ್ಯ ದೇವೇಗೌಡರಪ್ಪಾಜಿ ಅವರು, ಸನ್ಮಾನ್ಯ ಕುಮಾರಣ್ಣನವರು, ತಿಪ್ಪೇಸ್ವಾಮಿ ಸಾಹೇಬರು ನಮ್ಗೆ ಹೈಕಮಾಂಡ್, ನಿಖಿಲ್ ಅಣ್ಣನವರು. ಅವ್ರ ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತೋ ಅದು ಬದ್ಧವಾಗಿ ನಾವು ಲೋಕಲ್ ಮುಖಂಡರುಗಳು ಕೂತ್ಕೊಂಡು ಕಾರ್ಯಕರ್ತರು ಆ ತೀರ್ಮಾನ ತಗೊಳ್ತೇವೆ. ಸರ್, ಇದು ದಿಕ್ಸೂಚಿ ಏನ್ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತೈತೆ ಅದು ಬದಲಾವಣೆ ಆಗೋ ಸೂಚನೆಗಳು ಕಾಣ್ತೈತೆ. ಇವತ್ತು ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು JDS ಸಿರಾ ತಾಲೂಕಲ್ಲಿ ಭದ್ರಕೋಟೆ ಇದೆ. ಯಾರೇ ಪಕ್ಷದ ಮುಖಂಡರಿಗೂ ನಮ್ಮೊಬ್ಬ ಕಾರ್ಯಕರ್ತನ ಕೊಟ್ಟಿದ್ರು ಈ ಸರ್ತಿ 100% JDS ಜಯ ಗೆಲ್ಲಿಸ್ತೈತೆ ಅಂತ ಹೇಳಕ್ ನಾನು ಬಯಸ್ತೇನೆ. ಬಂಧುಗಳೇ, ನಾವಾಗಲೇ ಸಜ್ಜಾಗಿದ್ದೀವಿ. ಬಂಧುಗಳೇ, ಯಾವುದೇ ಕಾರಣಕ್ಕೂ ನಾವು ಪಕ್ಷದ ಕಾರ್ಯಕರ್ತರು, ಮುಖಂಡರು, ಎಲ್ಲಾ ಮುಖಂಡರುಗಳು ನಾವು ಸಂಘಟನೆ ಮಾಡ್ತಾ ಇದೀವಿ. ನಾವೇನು 2023 ಚುನಾವಣೆ ಸೋತಂತ ಸಂದರ್ಭದಲ್ಲಿ ನಾವು 3 ದಿವಸ ಮನೆಗಿದ್ವಿ ಅಷ್ಟೇ ಬಿಟ್ಟು 4ನೇ ದಿವಸದಲ್ಲಿ ನಾವು ಪಕ್ಷದ ಕಾರ್ಯಕರ್ತರ ಜೊತೆ, ಮುಖಂಡರ ಜೊತೆ ಮತ್ತೆ ನಾವೇನು ನಮ್ಮ ತಾಲೂಕಿನಲ್ಲಿ ಸಂಘಟನೆ ಮಾಡಿಕೊಂಡು ತಾಲೂಕಿನಾದ್ಯಂತ ಯಾವುದೇ ಊರಿಗೆ ಹೋದ್ರು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ನಾವು ಇವತ್ತು ಪಕ್ಷದ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಾವು ಸಂಘಟನೆ ಮಾಡ್ತಾ ಇದೀವಿ. ಇವತ್ತು ಪಕ್ಷ ಭದ್ರವಾಗಿದೆ. ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಯಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ 8 ಸೀಟ್ ಗೆಲ್ತವೆ, ತಾಲೂಕ್ ಪಂಚಾಯತ್ 8 ಸೀಟ್ ಗೆಲ್ತವೆ. ನೀವೇ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತೀರಿ, ಇವತ್ತು ಸಿರಾ ತಾಲೂಕಲ್ಲಿ ಭದ್ರಕೋಟೆ JDS ಇದೆ ಅನ್ನೋದನ್ನ